Hello friends, so ಇವತ್ತಿಂದ ODOP series videos ಒಳಗೆ ನಾವು ಕನ್ಸಿಡರ್ ಮಾಡಕತ್ತೀವಿ ಟರ್ಮರಿಕ್. ಒನ್ ಡಿಸ್ಟ್ರಿಕ್ಟ್ ಇಸ್ ಚಾಮರಾಜನಗರ, ಆಮೇಲೆ ಅಲ್ಲಿಂದ ಪ್ರಾಡಕ್ಟ್ ಇರೋದು ಟರ್ಮರಿಕ್ ನಮ್ಮ ದೇಶದಿಂದ ಎಲ್ಲದಕ್ಕಿಂತ ದೊಡ್ಡ ಪ್ರಮಾಣದಾಗ ಎಕ್ಸ್ಪೋರ್ಟ್ ಆಗ್ತೈತೆ ಅಂತ ಹೇಳ್ತಾರೆ. 75 to 80% ಆಫ್ ದ ಹೋಲ್ ವರ್ಲ್ಡ್ ಮಾರ್ಕೆಟಿಗೆ ನಮ್ದು ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗ್ತಿರ್ತೈತಿ. ಅದ್ರ ಸಲುವಾಗಿ ಸೊ ನಮ್ಮ ಇಂಡಿಯನ್ ಎಕನಾಮಿ ಗ್ರೋತ್ ಒಳಗೆ, GDP ಗ್ರೋತ್ ಒಳಗೆ ಟರ್ಮರಿಕ್ ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೈತಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಾಟ್ಸ್ ಹ್ಯಾಪ್ನಿಂಗ್. ಅಗೇನ್ ದ ಸೇಮ್ ಥಿಂಗ್, ನಮ್ಮ ಕಂಟ್ರಿ ಒಳಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಲಾಂಚ್ಡ್ ಒನ್ ಡಿಸ್ಟ್ರಿಕ್ಟ್ ಒನ್ ಫೋಕಸ್ ಪ್ರಾಡಕ್ಟ್ ಸ್ಕೀಮ್, ODOP ಅಂತೇಳಿ ನಾವು ಇದೇನು ವಿಡಿಯೋಸ್ ಸೀರೀಸ್ ಚಾಲೂ ಮಾಡಿವಿ. ಸೊ ಇಟ್ ಈಸ್ ರಿಗಾರ್ಡಿಂಗ್ ಒನ್ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟಾಗಿಂದ ಏನು ನಾವು ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡ್ಬೋದು ಅದ್ರ ಬಗ್ಗೆ ಗೌರ್ಮೆಂಟ್ ಎಂಫಸೈಸ್ ಮಾಡಿ ನಮಗೆ ಅಲ್ಲಿಂದ ಆ ಪ್ರಾಡಕ್ಟನ್ನು ಎಕ್ಸ್ಪೋರ್ಟ್ ಮಾಡೋಕ್ಕೆ ಪುಷ್ ಮಾಡ್ತಾರೆ. ಅದ್ರ ಬಗ್ಗೆ ಜಾಸ್ತಿ ನಾಲೆಜ್ ನಮಗೆ ಶೇರ್ ಮಾಡ್ತಾರೆ. ಸೊ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಕಡೆಯಿಂದ ನಮಗೆ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಒಳಗೆ ಯಾವ ಪ್ರಾಡಕ್ಟನ್ನು ನಾವು ಜಾಸ್ತಿ ಎಕ್ಸ್ಪೋರ್ಟ್ ವರದಿ ಐತಿ, ಯಾವ ಪ್ರಾಡಕ್ಟನ್ನು ನಾವು ಎಕ್ಸ್ಪೋರ್ಟ್ ಮಾಡ್ಬೋದು, ಆಮೇಲೆ ಸೊ ಅಲ್ಲಿ ಲೋಕಲ್ ಜನರಿಗೆ ನಾವು ಯಾವ ಥರ ಎಂಪ್ಲಾಯ್ಮೆಂಟ್ ಕೊಡ್ಬೋದು ಅನ್ನೋದು ನಮ್ಮ ಗೌರ್ಮೆಂಟ್ದವರು ಜಾಸ್ತಿ ಫೋಕಸ್ ಮಾಡಕತ್ತಾರ. ಸೊ ಕರ್ನಾಟಕದಿಂದ ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಪ್ರೊಸೆಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತೇಳಿ ಕೆಪ್ಯಾಕ್ ಅಂತ ಏನೈತಿ, ಆ ಬಾಡಿ ಏನೈತಿ ಅವರು ODOP ಸ್ಕೀಮ್ ಒಳಗೆ ಜಾಸ್ತಿ ಅವ್ರದ್ದು ರೋಲ್ ಇರ್ತೈತಿ. ಆಮೇಲೆ ಪ್ರತಿ ಸಲ ನಾವು ಹೇಳ್ದಂಗೆ VTPC, ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಕೌನ್ಸಿಲ್, ಇವರು ಕೂಡ ಇದ್ರ ಮೇಲೆ ಭಾಳಷ್ಟು ರಿಸರ್ಚ್ ಮಾಡಿ ನಮಗಿದನ್ನು PDF ಏನೈತಿ ಅವ್ರ ವೆಬ್ಸೈಟ್ ಮೇಲೆ ಹಾಕ್ಯಾರ. ಸೊ ಅದನ್ನು ನಾವು ಇವತ್ತು ಸ್ಟಡಿ ಮಾಡಕತ್ತೀವಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಪ್ರೊಸೆಸಿಂಗ್ ಆ್ಯಂಡ್ ದ ಆ್ಯಕ್ಷನ್ ಪ್ಲ್ಯಾನ್ ರಿಪೋರ್ಟ್ ಆಫ್ ಟರ್ಮರಿಕ್. ಸೊ ಈ ಪರ್ಟಿಕ್ಯುಲರ್ ವಿಡಿಯೋ ಒಳಗೆ ನಾವು ಏನು ನೋಡೋರಿದೀವಿ ಅಂತಂದ್ರೆ ಪ್ರೊಸೆಸಿಂಗ್ ಯಾವ ಥರ ಏನೇನು ಮಾಡ್ತಾರೆ, ಆ್ಯಕ್ಷನ್ ಪ್ಲ್ಯಾನ್ ನಾವು ಏನೇನು ತೊಗೋಬೋದು, ಇದನ್ನು ನಾವು ಇದ್ರೊಳಗೆ ಡಿಸ್ಕಸ್ ಮಾಡೋರಿದ್ದೀವಿ. ಸೊ ಫೈಟೋಕೆಮಿಸ್ಟ್ರಿ, ಟರ್ಮರಿಕ್ ಬಗ್ಗೆ ಸ್ವಲ್ಪ ಪ್ರಾಪರ್ಟೀಸ್ ಅವ್ರು ಏನು ಹೇಳತ್ತಾರೆ ಇಲ್ಲೇ. ಟರ್ಮರಿಕ್ ಪೌಡರ್ ಈಸ್ ಅಬೌಟ್ 60 to 70% ಕಾರ್ಬೋಹೈಡ್ರೇಟ್ಸ್. ಸೊ 60 to 70% ಕಾರ್ಬೋಹೈಡ್ರೇಟ್ಸ್ ಇರ್ತೈತಿ, 16 to 13% ವಾಟರ್, 6 to 8% ಪ್ರೋಟೀನ್, 5 to 10% fat, 3 to 7% dietary minerals, 3 to 7% essential oils, 2 to 7% dietary fiber, and 1 to 6% ಕರ್ಕ್ಯುಮೆನಾಯ್ಡ್ಸ್. ಸೊ ಅದ್ರೊಳಗೆ ಏನು ಕಾಂಟೆಂಟ್ ಇರ್ತೈತಿ ಕರ್ಕ್ಯುಮೆನ್ ಅಂತ ಹೇಳಿ. ಸೊ ಅದ್ರ ಸಲುವಾಗಿ ಟರ್ಮರಿಕ್ಕಿಗೆ ಗೋಲ್ಡನ್ ಯೆಲ್ಲೋಯಿಶ್ ಕಲರ್ ಬರ್ತೈತಿ. ಓಕೆ, ಸೊ ದ್ಯಾಟ್ ಈಸ್ ದ ಮೇನ್ ಇಂಗ್ರೀಡಿಯಂಟ್ ಇನ್ ದ ಟರ್ಮರಿಕ್. ಸೊ ಕಮಿಂಗ್ ನೆಕ್ಸ್ಟ್, ಟರ್ಮರಿಕ್ ಇಸ್ ಫ್ಲವರಿಂಗ್ ಪ್ಲಾಂಟ್ ಕುರ್ಕ್ಯುಮಾ ಲಾಂಗಾ. ಸೊ ಕರ್ಕ್ಯುಮಾ ಲಾಂಗಾ ಏನೈತಿ, ಇದ್ರ ಸೈಂಟಿಫಿಕ್ ನೇಮ್ ಐತಿ ಜಿಂಜರ್ ಫ್ಯಾಮಿಲಿದಿಂದ ಬರ್ತೈತಿ, ಇದು ಜಿಂಜಿಬೆರಾಕೇಸಿಯಾ ಅಂತ ಹೇಳಿ. ಸೊ ಈ ಪ್ರಾಡಕ್ಟ್ಸ್ ಅನ್ನ ಜಾಸ್ತಿ ಕುಕಿಂಗ್ ಒಳಗೆ ಯೂಸ್ ಮಾಡ್ತಾರೆ ಆ್ಯಂಡ್ ಇಟ್ ಆಕ್ಟ್ಸ್ ಆಸ್ ಅನ್ ಆಂಟಿ ಆಕ್ಸಿಡೆಂಟ್ ಅಂತ ಹೇಳಿ ಹೇಳ್ತಾರೆ. ಸೊ ಟರ್ಮರಿಕ್ ಬಗ್ಗೆ ಸೈಂಟಿಫಿಕ್ ಡೀಟೇಲ್ಸ್ ಏನೇನು ಅದಾವು, 20 to 30 ಡಿಗ್ರಿ ಸೆಲ್ಸಿಯಸ್ ಒಳಗೆ ಅದು ಗ್ರೋ ಆಗ್ತೈತಿ, ಅಷ್ಟು ಅಟ್ಮಾಸ್ಫಿಯರಿಕ್ ಅದಕ್ಕೆ ಟೆಂಪ್ರೇಚರ್ ಬೇಕಾಗ್ತೈತಿ. ಆಮೇಲೆ ಯಾವ ರೀಜನ್ಸ್ ಒಳಗೆ ಎಷ್ಟು ಟೆಂಪ್ರೇಚರ್ ಒಳಗೆ ಇದು ಗ್ರೋ ಆಗುತ್ತೆ ಅಂತ ಹೇಳಿ ಎಲ್ಲಾನು ಡೀಟೇಲ್ಸ್ ಇಲ್ಲಿ ಕೊಟ್ಟಾರ. ಸೊ ಟರ್ಮರಿಕ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಇದ್ರೊಳಗೆ ಅವ್ರು ಕೊಟ್ಟಾರ, ಯು ಕ್ಯಾನ್ ಗೋ ಥ್ರೂ ಇಟ್. ಓಕೆ, ಅದನ್ನು ಓದ್ಬೋದು ನೀವು ಇನ್ನೂ ಡೀಟೇಲ್ ಒಳಗೆ. ಸೊ ಟರ್ಮರಿಕ್ ದ ಪ್ರಾಪರ್ಟೀಸ್ ಅಲ್ಲ, ಬಟ್ ನಾವು ಟರ್ಮರಿಕ್ ದ ಆಕ್ಚುಯಲ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಏನದಾವು ಅದನ್ನು ಡಿಸ್ಕಸ್ ಮಾಡೋಕ್ಕಿದ್ದು ವಿಡಿಯೋ ಮಾಡಕತ್ತೀವಿ. ಓಕೆ, ಟರ್ಮರಿಕ್ ಪ್ರೊಡಕ್ಷನ್ 2021 ಒಳಗೆ ಎಷ್ಟೈತಿ ಅದನ್ನ ಇಲ್ಲಿ ತೋರಿಸ್ಯಾರ ಅವರು. ಸೊ ಯೂಶ್ವಲಿ ಏಷ್ಯನ್ ಕಂಟ್ರೀಸ್ ಒಳಗೆ ಟರ್ಮರಿಕ್ ಜಾಸ್ತಿ ಬೆಳಗತ್ತಾರ. ಸೊ ಇವೆಲ್ಲ ಕಂಟ್ರೀಸ್ ಟರ್ಮರಿಕ್ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾವೆ. ಟರ್ಮರಿಕ್ ಆಲ್ಸೋ ಪ್ರೊಡ್ಯೂಸ್ಡ್ ಇನ್ ಕೆರೇಬಿಯನ್ ಅಂಡ್ ಲ್ಯಾಟಿನ್ ಅಮೆರಿಕಾ, ಜಮೈಕಾ, ಹೇತಿ, ಕೋಸ್ಟಾರಿಕಾ ಅಂಡ್ ಪೆರು ಅಂಡ್ ಬ್ರೆಜಿಲ್. 2021 ಒಳಗೆ ಪ್ರೊಡಕ್ಷನ್ ಎಷ್ಟೈತಿ ಇಲ್ಲಿ ಹೇಳಾರ ಇವರು. ದ ಗ್ಲೋಬಲ್ ಪ್ರೊಡಕ್ಷನ್ ಆಫ್ ಟರ್ಮರಿಕ್ ಇಸ್ ಅರೌಂಡ್ 11 lakh tons per annum. India dominates the world production scenario, contributing 80%. Okay, so as I told you, 80% ಅಷ್ಟು ವರ್ಲ್ಡ್ ಟರ್ಮರಿಕ್ ಏನು ಸಪ್ಲೈ ಐತಿ ಅದು ಇಂಡಿಯಾ ಕಾಂಟ್ರಿಬ್ಯೂಟ್ ಮಾಡ್ತೈತಿ. ಫಾಲೋಡ್ ಬೈ ಚೈನಾ, ದಟ್ ಈಸ್ 8%. ಚೈನಾ ಇಸ್ ಜಸ್ಟ್ 8%, ಮ್ಯಾನ್ಮಾರ್ 4%, ನೈಜೀರಿಯಾ 3%, ಬಾಂಗ್ಲಾದೇಶ್ 3%. ಸೊ ಟರ್ಮರಿಕ್ ಈಸ್, ಸಪೋಸ್ ನೀವು ಟರ್ಮರಿಕ್ಕನ್ನು ಎಕ್ಸ್ಪೋರ್ಟ್ ಮಾಡೋಕ್ಕೆ ನೀವು ಕನ್ಸಿಡರ್ ಮಾಡಕತ್ತೀರಿ ಅಂತಂದ್ರೆ ಡೆಫಿನೆಟ್ಲಿ ಇಟ್ ಈಸ್ ಅ ವೆರಿ ಬಿಗ್ ಹಿಟ್, ಬಿಕಾಸ್ ವರ್ಲ್ಡ್ 80% ಟರ್ಮರಿಕ್ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗತೈತೆ ಅಂತಂದಮೇಲೆ ಎಷ್ಟು ಸ್ಕೋಪ್ ಇರ್ಬೋದು ನೀವು ಇಮ್ಯಾಜಿನ್ ಮಾಡ್ಬೋದು. ಓಕೆ, ಸೊ ಟರ್ಮರಿಕ್ ಪ್ರೊಡಕ್ಷನ್ ಸ್ಟೇಟ್ ವೈಸ್ ಇನ್ ಇಂಡಿಯಾ. ಸೊ 2019 to 20 ಸ್ಟೇಟ್ ವೈಸ್ ಇವರು ಇಲ್ಲೇ ಟರ್ಮರಿಕ್ ಪ್ರೊಡಕ್ಷನ್ ಎಷ್ಟೈತಿ ಅಂತ ಕೊಟ್ಟಾರ. ಸೊ ಹೈಯೆಸ್ಟ್ ಟು ಲೋಯೆಸ್ಟ್ ಇವ್ರು ಇಲ್ಲಿ ಕೊಟ್ಟಾರ. ಸೊ ಈ ಲಿಸ್ಟ್ ಒಳಗೆ ಅವರು ಟನ್ನೇಜ್ ವೈಸ್ ಕೊಟ್ಟಾರ. ಸೊ ಟನ್ ವೈಸ್ ಯಾವ್ದು ಹೈಯೆಸ್ಟ್ ಐತೆ ಅಂತಂದ್ರೆ ತೆಲಂಗಾಣ ಇಸ್ ಹೈಯೆಸ್ಟ್ 3,13,000 tons. ಓಕೆ, ಮಹಾರಾಷ್ಟ್ರ ಇಸ್ ಸೆಕೆಂಡ್ 2,26,000. ಆಮೇಲೆ ಕರ್ನಾಟಕ ಇಸ್ 1,30,000. ಸೊ ಕರ್ನಾಟಕ ಒಳಗೆ ನೀವು ಬೇಸ್ಡ್ ಇದ್ರಿ ಅಂತಂದ್ರೆ ಡೆಫಿನೆಟ್ಲಿ ಮಹಾರಾಷ್ಟ್ರ, ಕರ್ನಾಟಕ ಆ್ಯಂಡ್ ತೆಲಂಗಾಣ ಇವು ಮೂರು ರೀಜನ್ಸ್ ಒಳಗಿಂದ ನೀವು ಪ್ರೊಕ್ಯೂರ್ ಮಾಡಿ ಟರ್ಮರಿಕನ್ನು ಎಕ್ಸ್ಪೋರ್ಟ್ ಮಾಡ್ಬೋದು. ಭಾಳಷ್ಟು ಜನ ಆಲ್ರೆಡಿ ಮಾಡಕತ್ತಾರ. ಸೊ ಉಳ್ಕೋದೆಲ್ಲನೂ ಡೀಟೇಲ್ಸ್ ಇನ್ ಕೇಸ್ ನೀವು ಬೇರೆ ರೀಜನ್ನಿಂದನೂ, ತಮಿಳ್ನಾಡುದಿಂದನೂ ಭಾಳಷ್ಟು ಮಂದಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಟರ್ಮರಿಕ್ ನೀವು ಅಲ್ಲಿಂದ ಪ್ರೊಕ್ಯೂರ್ ಮಾಡ್ಬೇಕಂತಂದ್ರೆ ಅಲ್ಲಿಂದನೂ ಮಾಡ್ಬೋದು. ಸೊ ಯು ಕ್ಯಾನ್ ಚೆಕ್ ದ ನಂಬರ್ಸ್ ಹಿಯರ್. ಓಕೆ, ಸೋರ್ಸ್ ಇಸ್ ಅಗ್ರಿ ಎಕ್ಸ್ಚೇಂಜ್, ಅಪೆಡಾ ಗೌರ್ಮೆಂಟ್ ಕಡೆಯಿಂದ ಇದು ಡೀಟೇಲ್ಸ್ ಅವರು ಇಲ್ಲಿ ಅಪ್ಲೋಡ್ ಮಾಡ್ಯಾರ. Okay, so varieties of turmeric presently cultivated across India. Okay, India is leading producer and exporter of turmeric in the world.
Andhra Pradesh, Tamil Nadu, Orissa, Karnataka, West Bengal, Gujarat, Meghalaya, Maharashtra. Again the same thing. ಯಾವ ಸ್ಟೇಟ್ಸ್ ಒಳಗೆ ಬೆಳೀತಾರ ಅದನ್ನೆಲ್ಲ ಇಲ್ಲಿ ಹೇಳಾರ. ಓಕೆ, Andhra Pradesh alone occupies 35% of area and 47% of the production. ಸೊ ನಮಗಿಲ್ಲಿ ಗೊತ್ತಾಗ್ತೈತಿ ಆಂಧ್ರ ಪ್ರದೇಶ್ ಎಲ್ಲದಕ್ಕಿಂತ ಜಾಸ್ತಿ ಟರ್ಮರಿಕ್ ಪ್ರೊಡಕ್ಷನ್ ಮಾಡ್ತೈತಿ. ಇಲ್ಲಿ ಸೆಕೆಂಡ್ ಆ್ಯಂಡ್ ಥರ್ಡ್ ಒಳಗೆ ಪ್ರಾಬಬ್ಲಿ ಮಹಾರಾಷ್ಟ್ರ ಆ್ಯಂಡ್ ಕರ್ನಾಟಕ ಬರ್ತೈತಿ. ಓಕೆ, ನಂಬರ್ ಆಫ್ ಕಲ್ಟಿವೇಟರ್ಸ್ ಆರ್ ಅವೈಲೇಬಲ್ ಇನ್ ದ ಕಂಟ್ರಿ ಆ್ಯಂಡ್ ಆರ್ ನೋನ್ ಆಸ್ ಮೋಸ್ಟ್ಲಿ ಬೈ ದ ನೇಮ್ ಆಫ್ ಲೊಕ್ಯಾಲಿಟಿ ವೇರ್ ದೇ ಆರ್ ಕಲ್ಟಿವೇಟೆಡ್. ಸಮ್ ಆಫ್ ಪಾಪ್ಯುಲರ್ ಕಲ್ಟಿವೇಟರ್ಸ್ ಆರ್ ದುಗ್ಗಿರಲ, ತೇಕೂರ್ಪೇಟ, ಸುಗಂಧಂ, ಅಮಲಾಪುರಂ, ಎರೋಡ್, ಅಲ್ಲೆಪಿ, ಮೂವತ್ತುಪುಜ ಆ್ಯಂಡ್ ಲಕಡಾಂಗ್. ಓಕೆ, ಸೊ ಇವೆಲ್ಲ ಯಾವ ಏರಿಯಾ ಒಳಗೆ ಅದನ್ನು ಬೆಳಿತಾರ ಆ ಏರಿಯಾ ತಕ್ಕಂಗೆ ಅದಕ್ಕೆ ಹೆಸರು ಅವರು ಕೊಟ್ಟಾರ. ಓಕೆ, ಸೊ ಹಿಯರ್ ಯು ಕ್ಯಾನ್ ಸಿ IISR ಪ್ರಗತಿ, IISR ಕೇದಾರಂ, ಪ್ರತಿಭಾ, ಪ್ರಭಾ, ಸುಗುಣ, ಸುದರ್ಶನ, ಸುವರ್ಣ, ಅಲ್ಲೆಪಿ ಸುಪ್ರೀಂ. ಸೊ ಇವೆಲ್ಲ ಟರ್ಮರಿಕ್ ಹೆಸರು ಅದಾವು. ಸೊ ಬೇಸ್ಡ್ ಆನ್ ದೇರ್ ಏರಿಯಾಸ್ ಈ ಥರ ಟರ್ಮರಿಕ್ಸ್ ಇವು ಕಾಣ್ತಾವೆ ಅಂತೇಳಿ ನೀವು ಇಲ್ಲಿ ಪಿಕ್ಚರ್ಸ್ ಒಳಗೆ ನೋಡ್ಬೋದು. ಓಕೆ, ಕರ್ನಾಟಕದ ವೆರೈಟೀಸ್ ಯಾವುದವು? ಸೊ ನಾವೀಗ ಕರ್ನಾಟಕದಿಂದ ಎಕ್ಸ್ಪೋರ್ಟ್ ಮಾಡೋದಿವಿ ಅಂತಂದಮೇಲೆ ಕರ್ನಾಟಕದಿಂದ ಏನು ಎಕ್ಸ್ಪೋರ್ಟ್ ಆಗತೈತಿ, ಕರ್ನಾಟಕದ ವೆರೈಟೀಸ್ ಯಾವುದೋ ಅದನ್ನು ನಾವು ನೋಡ್ಬೋದು. ಸೊ ಪ್ರಗತಿ ಕುರ್ಕ್ಯುಮಿನ್ ಎಷ್ಟೈತಿ, ಆಯಿಲ್ ಎಷ್ಟೈತಿ ಅದನ್ನ ಇಲ್ಲಿ ಕೊಟ್ಟಾರ. ಕೇದಾರಂ, ಸೊ ಪ್ರತಿಯೊಂದು ಟೈಪ್ ಏನೈತಿ ಅದ್ರದ್ದು ಕುರ್ಕ್ಯುಮಿನ್ ಆ್ಯಂಡ್ ಆಯಿಲ್ ಕಂಟೆಂಟ್ ಅವರಿಲ್ಲೇ ಕೊಟ್ಟಾರ. ಓಕೆ, ಪ್ರಭಾ, ಸುವರ್ಣ, LFP, ಸುಪ್ರೀಂ. ಸೊ ಇವೆಲ್ಲ 6 ಟೈಪ್ಸ್ ಏನದಾವು, ದೇ ಆರ್ ಕಮಿಂಗ್ ಫ್ರಾಮ್ ಕರ್ನಾಟಕ. ಓಕೆ, ಸೊ ಟಾಪ್ 10 ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಆಫ್ ದ ವರ್ಲ್ಡ್. ಸೊ ಕಂಪ್ಲೀಟ್ ವರ್ಲ್ಡ್ ಒಳಗೆ ಟಾಪ್ 10 ಯಾವ ಎಕ್ಸ್ಪೋರ್ಟ್ ಮಾಡ್ತಾವ ಅಂತಂದ್ರೆ ಇಂಡಿಯಾ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್. ಸೊ ದ್ಯಾಟ್ ಈಸ್ 62.8, 63% ಟೋಟಲ್ ಎಕ್ಸ್ಪೋರ್ಟ್ ಮಾಡ್ತೈತಿ. ವ್ಯಾಲ್ಯೂ ಇಸ್ $225 million. ಸೊ ದ್ಯಾಟ್ ಈಸ್ ವೆರಿ ಹ್ಯೂಜ್. ಓಕೆ, ಸೊ ಸೆಕೆಂಡ್ ಈಸ್ ನೆದರ್ಲ್ಯಾಂಡ್ಸ್, ವಿಯತ್ನಾಂ, ಫಿಜಿ. ಸೊ ಇವೆಲ್ಲ ಕೆಳಗಿನೂ ಅವರು ಎಕ್ಸ್ಪೋರ್ಟ್ ಮಾಡ್ತಾರೆ ಬಟ್ ವೆರಿ ಸ್ಮಾಲ್ ಕ್ವಾಂಟಿಟೀಸ್ ಕಂಪೇರ್ಡ್ ಟು ಇಂಡಿಯಾ. ಸೊ ಇಂಡಿಯಾ ಏನೈತಿ ಮೇಜರ್ ಶೇರ್ ಐತಿ ಇನ್ ಟರ್ಮ್ಸ್ ಆಫ್ ಎಕ್ಸ್ಪೋರ್ಟ್ಸ್. ಟಾಪ್ ಇಂಪೋರ್ಟಿಂಗ್ ಕಂಟ್ರೀಸ್. ಸೊ ಯಾವ ಕಂಟ್ರೀಸಿಗೆ ನೀವು ಈಗ ಸಪೋಸ್ ನೀವು ಇಂಡಿಯಾದಿಂದ ಎಕ್ಸ್ಪೋರ್ಟ್ ಮಾಡ್ಬೇಕನ್ನತ್ತಿದ್ರಿ ಅಂತಂದ್ರೆ ಯಾವ ಕಂಟ್ರೀಸಿಗೆ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು? ಸೊ ಫಸ್ಟ್ ಈಸ್ ಯುನೈಟೆಡ್ ಸ್ಟೇಟ್ಸ್ ವಿಚ್ ಈಸ್ ಟೇಕಿಂಗ್ 18% ಆಫ್ ದ ಕಂಪ್ಲೀಟ್ ಶೇರ್. ಓಕೆ, ಸೊ ಇಂಡಿಯಾನು ಇಂಪೋರ್ಟ್ ಮಾಡ್ತೈತಿ. ಸೊ ಇಂಡಿಯಾ ಎಲ್ಲಿಂದ ಇಂಪೋರ್ಟ್ ಮಾಡ್ತೈತಿ, ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ಅಬೌಟ್ ದ್ಯಾಟ್. ಸೊ ಬಾಂಗ್ಲಾದೇಶ್ ಆರ್ ಆಲ್ಸೋ ಒನ್ ಆಫ್ ದ ಬಿಗ್ಗೆಸ್ಟ್ ಇಂಪೋರ್ಟರ್ಸ್. ಜರ್ಮನಿ, ನೆದರ್ಲ್ಯಾಂಡ್ಸ್, ಯುನೈಟೆಡ್ ಕಿಂಗ್ಡಮ್, ಮಲೇಷಿಯಾ, UAE, ಜಪಾನ್ ಆ್ಯಂಡ್ ಕೆನಡಾ. ಸೊ ಇವು 10 ಕಂಟ್ರೀಸ್ ಏನದಾವು ಎಲ್ಲದಕ್ಕಿಂತ ಜಾಸ್ತಿ ಇಂಪೋರ್ಟ್ ಮಾಡ್ಕೋತಾವೆ. ಓಕೆ, ಸೊ ಟರ್ಮರಿಕ್ ಆ್ಯಂಡ್ ಇಟ್ಸ್ HS ಕೋಡ್ಸ್. ಸೊ ಯೂಶ್ವಲಿ ಟರ್ಮರಿಕ್ಕಿಗೆ ಯಾವ HS ಕೋಡ್ಸ್ ಬರ್ತಾವೆ ಇಲ್ಲಿ ಅವ್ರು ಕೊಟ್ಟಾರ. ಯೂಶ್ವಲಿ ಡೀಲ್ ಆಗುವಂಥವು ಇಂಟರ್ನ್ಯಾಷನಲ್ ಮಾರ್ಕೆಟ್ ಒಳಗೆ ಇದರ್ ಇಟ್ ಈಸ್ ಫ್ರೆಶ್ ಟರ್ಮರಿಕ್, ಡ್ರೈ ಟರ್ಮರಿಕ್, ಟರ್ಮರಿಕ್ ಪೌಡರ್, ಅದರ್ ಟರ್ಮರಿಕ್ ಪ್ರಾಡಕ್ಟ್ಸ್. ಓಕೆ, ಸೊ HS ಕೋಡ್ ನೀವು ನೋಡ್ಬೋದು 09103010. ಸೊ 3010, 20, 30 ಆ್ಯಂಡ್ 90. ದೀಸ್ ಆರ್ ದ 4 ವೇರಿಯಂಟ್. ಸೊ ಲಾಸ್ಟ್ 2 ಡಿಜಿಟ್ಸ್ ಅಷ್ಟೇ ಚೇಂಜ್ ಆಗತ್ತವೆ ಇಲ್ಲಿ. ಸೊ ಈಗ ವರ್ಲ್ಡ್ಸ್ ಟೋಟಲ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್ ನೋಡೋದು ನಾವು. ಓಕೆ, ಸೊ ಗ್ಲೋಬಲ್ ಇಂಪೋರ್ಟ್ಸ್ ವ್ಯಾಲ್ಯೂ ಏನೈತಿ $369,854. ಇದು ಟೋಟಲ್ ಇಂಪೋರ್ಟ್ಸ್ ಐತೆ. ಆ್ಯಂಡ್ ಗ್ಲೋಬಲ್ ಎಕ್ಸ್ಪೋರ್ಟ್ಸ್ ಇಸ್ 361,705. ಸೊ ಆಲ್ಮೋಸ್ಟ್ ಸೇಮ್ ಇದ್ದೇ ಇರ್ತಾವೆ. ಓಕೆ, ಸೊ ಹೈಯೆಸ್ಟ್ ಇಂಪೋರ್ಟರ್ಸ್ ಯಾರು ಅದಾರ, ಟಾಪ್ 5 ಇವ್ರು ಅದಾರ. ಓಕೆ, ಸೊ ಟಾಪ್ 5 ಎಕ್ಸ್ಪೋರ್ಟರ್ಸ್ ಒಳಗೆ ಡೆಫಿನೆಟ್ಲಿ ಇಂಡಿಯಾ ಇಸ್ ರ್ಯಾಂಕಿಂಗ್ 1. ಸೊ ಅದನ್ನ ಇವ್ರ ಗ್ರಾಫ್ ಮುಖಾಂತರನು ನಿಮಗೆ ತೋರಿಸ್ಯಾರ. ಟರ್ಮರಿಕ್ ಎಕ್ಸ್ಪೋರ್ಟ್ ಪರ್ಫಾರ್ಮೆನ್ಸ್ ಫಾರ್ ಲಾಸ್ಟ್ 4 years ವ್ಯಾಲ್ಯೂ ಇನ್ $1 million. ಓಕೆ, ಸೊ 4 HS ಕೋಡ್ದಿಲ್ಲೇ ಅವರು ಟರ್ಮರಿಕ್ ಪರ್ಫಾರ್ಮೆನ್ಸ್ ಅವ್ರು ಕೊಟ್ಟಾರ. ಸೊ ಆಲ್ ಇಂಡಿಯಾ ಕರ್ನಾಟಕ, ಆಲ್ ಇಂಡಿಯಾ ಕರ್ನಾಟಕ. ಸೊ AI ಅಂತಂದ್ರೆ ಆಲ್ ಇಂಡಿಯಾ, KTK ಅಂದ್ರೆ ಕರ್ನಾಟಕ. ಸೊ 2018-19 2022ವರೆಗೂ ಅವರು ಇಲ್ಲೇ ಎಲ್ಲಾನು ನಂಬರ್ಸ್ ಅವ್ರು ಕೊಟ್ಟಾರ. ಸೊ ವಿಡಿಯೋ ಪಾಸ್ ಮಾಡ್ಕೊಂಡು ಆರಾಮ ನೀವು ಇದನ್ನು ನೋಡ್ಬೋದು. ಮೇಜರ್ ಇಂಪೋರ್ಟಿಂಗ್ ಕಂಟ್ರೀಸ್ ಯಾವ್ಯಾವುದಾವೋ ಇಲ್ಲಿ ಅವ್ರು ಕೊಟ್ಟಾರ. ಸೊ ಯಾವ ರೀಜನ್ದಿಂದ ಯಾವ ಟರ್ಮರಿಕ್ ನೀವು ಎಕ್ಸ್ಪೋರ್ಟ್ ಮಾಡ್ಬೇಕನ್ನತ್ತೀರಿ ಅದ್ರದ್ದು HS ಕೋಡ್ ಯಾವುದೈತೆ ಅದನ್ನು ನೋಡಿರಿ. HS ಕೋಡ್ ನಿಮಗೆ ಗೊತ್ತಾದ್ಮೇಲೆ ಯಾವ ಕಂಟ್ರೀಸ್ ಅದನ್ನು ಇಂಪೋರ್ಟ್ ಮಾಡ್ಕೊಳಕತ್ತಾವ ಅದನ್ನು ನೋಡಿ ದೆನ್ ಯು ಕ್ಯಾನ್ ಟಾರ್ಗೆಟ್ ಯುವರ್ ಮಾರ್ಕೆಟ್. ಓಕೆ, ಸೊ ಸೇಮ್ ವ್ಯಾಲ್ಯೂಸ್ ಏನೈತಿ ಇಲ್ಲೇ ಬಾರ್ ಚಾರ್ಟ್ನಾಗ ಅವರು ಮೆನ್ಷನ್ ಮಾಡ್ಯಾರ. ಸೊ ಟರ್ಮರಿಕ್ ಪೌಡರ್ ಎಲ್ಲಿಂದ ಜಾಸ್ತಿ ಎಕ್ಸ್ಪೋರ್ಟ್ ಆಗತ್ತೈತೆ ಅಂತಂದ್ರೆ ಫ್ರಾಮ್ ಕೇರಳ, ಮಹಾರಾಷ್ಟ್ರ, ಗುಜರಾತ್ ಆ್ಯಂಡ್ ಕರ್ನಾಟಕ. ಸೊ ಕರ್ನಾಟಕ ಇಸ್ ನಂಬರ್ 4. ಸೊ ಎಲ್ಲೇ ಡೆಸ್ಟಿನೇಷನ್ ಇಸ್ USA, ಜರ್ಮನಿ, UK. ಸೊ ಪ್ಲಸ್ 23 ಅದರ್ ಕಂಟ್ರೀಸ್. ಸೊ ಬೇರೆ ಬೇರೆ ಮತ್ತು 23 ಅದರ್ ಕಂಟ್ರೀಸ್ ಕಡೆನೂ ಎಕ್ಸ್ಪೋರ್ಟ್ ಆಗತ್ತೈತಿ. ಓಕೆ, ಸೊ ಟರ್ಮರಿಕ್ ಪೌಡರ್ದು HS ಕೋಡ್ ಏನೈತಿ 09103030. ಸೊ ದಟ್ ಈಸ್ ಟರ್ಮರಿಕ್ ಪೌಡರ್. ಸೊ ಓಕೆ, ಅದರ್ ಟರ್ಮರಿಕ್ ವಿಚ್ ಇಸ್ 90. ಸೊ ಜಾಸ್ತಿ ಪ್ರೊಡ್ಯೂಸ್ ಆಗೋದು ಕರ್ನಾಟಕದಿಂದ. ಸೊ ಅದರ್ ಟರ್ಮರಿಕ್ ಇನ್ ದ ಸೆನ್ಸ್ ಪ್ರೊಬೆಬ್ಲಿ ಟರ್ಮರಿಕ್ ಬೇರೆ ಬೇರೆ ಮತ್ತೇನು ಅಡಿಷನಲ್ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಮಾಡ್ತಿದ್ರು ಅಂತಂದ್ರೆ ಅವು ಎಲ್ಲಿಂದ ಜಾಸ್ತಿ ಎಕ್ಸ್ಪೋರ್ಟ್ ಆಗತ್ತೋ ಅಂತಂದ್ರೆ
ಅಂತಂದ್ರೆ that is from Karnataka. Okay, so all India ದಿಂದ 13 million USD ಆಗತ್ತಿತ್ತು ಅಂತಂದ್ರೆ 4.6 million ಅಂದ್ರೆ around $5 million the export ಏನೈತಿ ಕರ್ನಾಟಕದಿಂದ ಆಗತ್ತೆ. So SPS and TBT measures for turmeric. SPS ಅಂತಂದ್ರೆ sanitary and phytosanitary measures, ಆಮೇಲೆ TBT ಅಂತಂದ್ರೆ technical barriers to trade. Okay, so general characteristics ಒಳಗೆ ಇವ್ರು ಹೇಳಾರ. Okay, it should be dried rhizomes of Curcuma longa in pieces, irregular in shape, pale brown in color. It must be free from added coloring and flavoring matter. So added color ಇತ್ತು ಆಮೇಲೆ ಫ್ಲೇವರಿಂಗ್ ಮ್ಯಾಟರ್ ಇತ್ತು ಅಂತಂದ್ರೆ ಅದನ್ನ ಎಕ್ಸ್ಪೋರ್ಟ್ ಮಾಡಕ್ಕೆ ಪಾಸಿಬಲ್ ಇಲ್ಲ, ಬಿಕಾಸ್ ಭಾಳಷ್ಟು ಕಸ್ಟಮರ್ಸ್ ಅದನ್ನು ತೊಗೊಳಂಗಿಲ್ಲ. ಇಟ್ ಶುಡ್ ಹ್ಯಾವ್ ಕ್ಯಾರೆಕ್ಟರಿಸ್ಟಿಕ್ಸ್ ಟೇಸ್ಟ್ ಆ್ಯಂಡ್ ಫ್ಲೇವರ್ ಆ್ಯಂಡ್ ನಾಟ್ ಹ್ಯಾವ್ ಅ ಮಸ್ಟಿ ಓಡರ್ ಆರ್ ಅ ರ್ಯಾನ್ಸಿಡ್ ಆರ್ ಅ ಬಿಟರ್ ಟೇಸ್ಟ್. ಸೊ ಎಕ್ದಮ್ ಕಹಿ ಆಗಿರಬಾರ್ದು, ರ್ಯಾನ್ಸಿಡ್ ಇರಬಾರ್ದು. ಓಕೆ, ಸೊ ಮಸ್ಟಿ ಓಡರ್ ಇರಬಾರ್ದು. ಅಂತಂದ್ರೆ ಮಸ್ಟಿ ಓಡರಿಗೆ ಏನಂತಾರೆ ನನಗೂ ಗೊತ್ತಿಲ್ಲ ಕನ್ನಡ ಒಳಗೆ, ಸಾರಿ ಫಾರ್ ದ್ಯಾಟ್. ಸೊ ಇವೆಲ್ಲನೂ ನೀವು ಪ್ರಾಪರ್ಲಿ ಗೂಗಲ್ ಒಳಗೆ ಮಸ್ಟಿ ಓಡರ್ ಅಂತಂದ್ರೆ ಏನೈತಿ ಅದನ್ನು ಹಾಕಿ ನೀವು ಚೆಕ್ ಮಾಡಿ. ಸೊ ಆ ಥರದ್ದು ಇರಲಾರ್ದಂಥ ಫ್ರೆಶ್ ಟರ್ಮರಿಕ್ ಏನೈತಿ ಅದನ್ನಷ್ಟೇ ನೀವು ಎಕ್ಸ್ಪೋರ್ಟ್ ಮಾಡೋಕ್ಕೆ ಸಾರ್ಟಿಂಗ್ ಮಾಡಿ ತೊಗೋಬೋದು. ಸೊ ಇಟ್ ಶುಡ್ ಬಿ ಫ್ರೀ ಫ್ರಮ್ ಮೌಲ್ಡ್ ಗ್ರೋತ್ ಆ್ಯಂಡ್ ಲಿವಿಂಗ್ ಇನ್ಸೆಕ್ಟ್ಸ್ ಆ್ಯಂಡ್ ಪ್ರಾಕ್ಟಿಕಲಿ ಫ್ರೀ ಫ್ರಮ್ ಡೆಡ್ ಇನ್ಸೆಕ್ಟ್ಸ್. ಸೊ ಡೆಫಿನೆಟ್ಲಿ ಅದರೊಳಗೆ ಇನ್ಸೆಕ್ಟ್ಸ್, ಪೆಸ್ಟಿಸೈಡ್ಸ್ ಅವೆಲ್ಲ ಇರಬಾರ್ದು. ಓಕೆ, ಅವು ಇದ್ದು ಅಂತಂದ್ರೆ ಯಾರು ಡೆಫಿನೆಟ್ಲಿ ತೊಗೊಳಂಗಿಲ್ಲ. ರೋಡೆಂಟ್ ಕಂಟಾಮಿನೇಷನ್ ಇರಬಾರ್ದು. ಸೊ ಇಟ್ ಶುಡ್ ಕಂಪ್ಲೈ ವಿತ್ ರಿಸ್ಟ್ರಿಕ್ಷನ್ಸ್ ರಿಗಾರ್ಡಿಂಗ್ aflatoxins, metallic contaminants, insecticides, pesticides, residues, poisonous metals, naturally occurring contaminants, microbial load, and the like as specified by the Codex Ailment Areas Commission or as per buyers. So buyers ನು ನಿಮಗೊಂದು ಲಿಸ್ಟ್ ಕೊಡ್ತಾರ ಅದ್ರ ಪ್ರಾಪರ್ಟೀಸ್ ಯಾವ ಥರ ಇರಬೇಕಂತೇಳಿ. ನಮಗೂ ಕೊರಿಯಾದಿಂದ ಒಂದು ಆರ್ಡರ್ ಬಂದಿತ್ತು. ಸೊ ಅದ್ರೊಳಗೆ ಮೆಟಾಲಿಕ್ ಕಂಟಾಮಿನೆಂಟ್ಸ್ ಜಾಸ್ತಿ ಇರೋದ್ರಿಂದ ನಮ್ಮ ಪ್ರಾಡಕ್ಟ್ ರಿಜೆಕ್ಟ್ ಆಗ್ತದೆ, ಜಸ್ಟ್ ಬಿಕಾಸ್ ನಾವು ಆ ಪ್ರಾಡಕ್ಟ್ ಒಳಗೆ ಎಕ್ಸ್ಪರ್ಟ್ಸ್ ಇದ್ದಿದ್ದಿಲ್ಲ. ಸೊ ದ್ಯಾಟ್ ಈಸ್ ವೈ ನಾವು ಅದನ್ನು ಜಾಸ್ತಿ ಅದ್ರೊಳಗೆ ಡೀಪ್ ಒಳಗೆ ಹೋಗಿ ಅದನ್ನು ಸ್ಟಡಿ ಮಾಡಿ ನಾವು ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ದ ಆರ್ಡರ್ ವಾಸ್ ಟೂ ಬಿಗ್, 300 tons ದ ಆರ್ಡರ್ ಇತ್ತದು. ಸೊ ಜಸ್ಟ್ ಬಿಕಾಸ್ ನಮ್ದು ಎಕ್ಸ್ಪರ್ಟೀಸ್ ಇಲ್ಲ ಅಂತೇಳಿ ನಾವು ಅದನ್ನು ಬೇರೆಯವ್ರಿಗೆ ಪಾಸ್ ಆನ್ ಮಾಡಿದ್ವಿ. ಪ್ರಾಬಬ್ಲಿ ಅವ್ರು ಅದನ್ನು ಎಕ್ಸ್ಪೋರ್ಟ್ ಮಾಡಿದ್ರು ಸ್ಪೈಸ್. ಸೊ ಇದೆಲ್ಲ ಏನೈತಿ ಅಮೆರಿಕಾದವ್ರದ್ದೊಂದು ಸ್ಪೆಸಿಫಿಕ್ ಅವ್ರದ್ದೊಂದು ಬೇರೆ ರೂಲ್ಸ್ ಅದಾವು, SPS ಆ್ಯಂಡ್ TBT ಸ್ಟ್ಯಾಂಡರ್ಡ್ಸ್ ಅದಾವು. ಸೊ ಅದ್ರ ತಕ್ಕಂಗೆ ನಾವು ಕಂಪ್ಲೈ ಮಾಡಬೇಕಾಗ್ತೈತಿ, ಅದರ್ವೈಸ್ ಅವ್ರು ಇಂಪೋರ್ಟ್ ಮಾಡ್ಕೊಳಂಗಿಲ್ಲ. ಸೊ ಯಾವಾಗಲೂ ನೀವು ಎಕ್ಸ್ಪೋರ್ಟ್ ಮಾಡ್ಬೇಕನ್ನತ್ತಿದ್ರಿ ಅಂತಂದ್ರೆ ಆ ಟೈಮ್ ಒಳಗೆ ಇದೆಲ್ಲ ಡಿಸ್ಕಷನ್ಸ್, ಥರೋ ಡಿಸ್ಕಷನ್ ನಿಮ್ದು ಬಾಯರ್ ಜೋಡಿ ಆಗಬೇಕಾಗ್ತೈತಿ. ಸೊ ಅದು ಆದಮೇಲೆ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು, ಅಲ್ಲಿ ತನಕ ನೀವು ಎಕ್ಸ್ಪೋರ್ಟ್ ಮಾಡೋಕ್ಕೆ ಪಾಸಿಬಿಲಿಟಿನೇ ಇಲ್ಲ. ಓಕೆ, ಆಸ್ಟಾ ಕ್ಲೀನ್ಲಿನೆಸ್ ಸ್ಪೆಸಿಫಿಕೇಶನ್ ಫಾರ್ ಟರ್ಮರಿಕ್. ಸೊ ಇವ್ರದ್ದು ಟರ್ಮರಿಕಿಗೆ ಕ್ಲೀನ್ಲಿನೆಸ್ ಸ್ಪೆಸಿಫಿಕೇಶನ್ಸ್ ಏನೇನದಾವು, ಹೋಲ್ ಇನ್ಸೆಕ್ಟ್ಸ್ ಮಾಲ್ಡ್ ಡೆಡ್ ಬೈ ಕೌಂಟ್ 3 ಇರಬೇಕು ಅದ್ರೊಳಗೆ, ಹಂಗೇನೇನೋ ಅವರು ಸ್ಪೆಸಿಫಿಕೇಶನ್ಸ್ ಅದಾವು. ಸೊ ಲ್ಯಾಬ್ ಟೆಸ್ಟ್ ನೀವು ಮಾಡಿಸಿ ಅದರದ್ದು ಪ್ರಾಪರ್ಟೀಸ್ ನೀವು ತೆಗೆದ್ರಿ ಅಂತಂದ್ರೆ ಇವೆಲ್ಲನೂ ಪ್ರಾಪರ್ಟೀಸ್ ಈ ಥರ ಈ ಲಿಮಿಟೆಡ್ ಇದ್ರೊಳಗೆ ಸೆಟ್ ಇರಬೇಕಾಗ್ತೈತಿ. ಅದು ಇತ್ತಂತಂದ್ರೆ ನಿಮ್ಮ ಬಯರ್ಸ್ ನಿಮ್ಮ ಪ್ರಾಡಕ್ಟ್ ಏನೈತಿ ಅದನ್ನು ಇಂಪೋರ್ಟ್ ಮಾಡ್ಕೋತಾರೆ. ಸೊ ಲ್ಯಾಬ್ ಟೆಸ್ಟ್ ಮಾಡಿ ಅದರೊಳಗೆ ನೀವು ಚೇಂಜಸ್ ಮಾಡಿ ನೀವು ಅವರಿಗೆ ಟೆಸ್ಟ್ ರಿಪೋರ್ಟ್ ಒಂದು ಬೇರೆದು ಕೊಟ್ರಿ, ಅಲ್ಲೂ ಮಟೀರಿಯಲ್ ಹೋದ್ಮೇಲೆ ಅವ್ರು ಬೇರೆ ಟೆಸ್ಟ್ ಮಾಡಿದ್ರು, ಅವ್ರ ಟೆಸ್ಟ್ ಒಳಗೆ ಇವೆಲ್ಲನೂ ಪ್ಯಾರಾಮೀಟರ್ಸ್ ಚೇಂಜ್ ಅದು ಅಂತಂದ್ರೆ ಅಗೇನ್ ನಿಮ್ಮ ಕನ್ಸೈನ್ಮೆಂಟ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರ್ತೈತಿ. ಸೊ ಅಂಥದ್ದು ಪ್ರಾಕ್ಸಿ ಅದೇನು ಮಾಡೋಕ್ಕೆ ಹೋಗ್ಬೇಡ್ರಿ. ಆ್ಯಕ್ಚುಯಲ್ ಲ್ಯಾಬ್ ಟೆಸ್ಟ್ ರಿಪೋರ್ಟ್ ಏನು ಬರ್ತೈತಿ ಅದನ್ನು ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟು ದೆನ್ ಅವ್ರು ಆರ್ಡರ್ ಪ್ಲೇಸ್ ಮಾಡಿದ್ರು ಅಂತಂದ್ರೆ ಅದ್ರ ಮೇಲೆ ಬೇಸಿಸ್ ಮೇಲೆ ನೀವು ಕೆಲಸ ಮಾಡಿರಿ. Okay, so for European Union it is different, ASTA for American that is different. So ಎರಡು ಕಡೆನೂ ಬೇರೆ ಬೇರೆ ಅವ್ರ ಸ್ಟ್ಯಾಂಡರ್ಡ್ಸ್ ಅದಾವು. ಓಕೆ, ಸೊ ಆ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಅವರು ತಗೋತಾರೆ. ಓಕೆ, ಸೊ ಟರ್ಮರಿಕ್ ವ್ಯಾಲ್ಯೂ ಅಡಿಷನ್ ಆ್ಯಂಡ್ ಪ್ರೊಸೆಸಿಂಗ್, ಟರ್ಮರಿಕ್ ಪೌಡರ್ ಫ್ರಮ್ ಫ್ರೆಶ್ ಟರ್ಮರಿಕ್ ರಿಸೋಮ್. ಸೊ ಪ್ರತಿಯೊಂದು ವ್ಯಾಲ್ಯೂ ಎಡೆಡ್ ಪ್ರಾಡಕ್ಟ್ಸಿಗೆ ಇವರೊಂದು ಸ್ಪೆಸಿಫಿಕ್ ಲಿಂಕ್ ಕೊಟ್ಟಾರ. ಆ ಲಿಂಕ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಒಳಗೆ ಮೆನ್ಷನ್ ಮಾಡ್ತೀನಿ. ಇನ್ ಕೇಸ್ ನಿಮಗೆ ಇನ್ನೂ ಜಾಸ್ತಿ ಅದನ್ನು ಸ್ಟಡಿ ಮಾಡೋದಿತ್ತು ಅಂತಂದ್ರೆ ಎಲ್ಲ ಲಿಂಕ್ ಥ್ರೂ ನೀವು ಹೋಗ್ಬೋದು. ಆಮೇಲೆ ಟರ್ಮರಿಕ್ ಆಸ್ ಅ ಹೋಲ್ ಅಥವಾ ಫಿಂಗರ್ ಅಥವಾ ಪೌಡರ್ ಇದು ಮಾಡಲಾರ್ದೆ ಇನ್ನೂ ನಿಮಗೆ ವ್ಯಾಲ್ಯೂ ಎಡೆಡ್ ಪ್ರಾಡಕ್ಟ್ಸ್ ಏನಾದರೂ ಮಾಡಬೇಕಿತ್ತಂತಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಚೆಕ್ ದ ಲಿಂಕ್ಸ್. Okay, action plan ಏನೈತಿ. So as India is already the top producer of turmeric, thrust must be provided to on increasing our international presence. So international presence ಏನೈತಿ ಅದನ್ನ increase ಮಾಡಕ್ಕೆ ನಾವು ಜಾಸ್ತಿ ಟ್ರೈ ಮಾಡ್ಬೇಕಂತ ಹೇಳ್ತಾರೆ ಇವರು. ಸೊ ಓರಿಯಂಟೇಷನ್ ಆ್ಯಂಡ್ ಫೆಸಿಲಿಟೇಷನ್ ಮಸ್ಟ್ ಬಿ ಪ್ರಯಾರಿಟೈಸ್ ಟು ಬ್ರಿಡ್ಜ್ ದ ಗ್ಯಾಪ್ ಬಿಟ್ವೀನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್, ಅಕಾಡೆಮಿಯಾ, ಇಂಡಸ್ಟ್ರೀಸ್ ಆ್ಯಂಡ್ ಫಾರ್ಮರ್ಸ್ ಟು ಫೆಸಿಲಿಟೇಟ್ ಎಕ್ಸ್ಪೋರ್ಟ್ಸ್. ಸೊ ಏನು ಗ್ಯಾಪ್ ಐತಿ ಅದನ್ನು ಬ್ರಿಡ್ಜ್ ಮಾಡಿ, ಫಾರ್ಮರ್ಸ್ ಆಮೇಲೆ ಇಂಡಸ್ಟ್ರೀಸ್ ನೋಡು ಏನು ಗ್ಯಾಪ್ ಐತಿ ಅದನ್ನು ಬ್ರಿಡ್ಜ್ ಮಾಡಿ ಎಕ್ಸ್ಪೋರ್ಟ್ಸನ್ನು ಜಾಸ್ತಿ ಪ್ರಮೋಟ್ ಮಾಡ್ಬೇಕು ಆ ಥರ. ಸೊ ಲೋಕಲ್ ಅಪೆಡಾದ ಪ್ಯಾಕಿಂಗ್ ಹೌಸ್ ಆಮೇಲೆ ಅಪೆಡಾದ ಒಂದು ಲೋಕಲ್ ಸೋರ್ಸಿಂಗ್ ಒಂದು ಯೂನಿಟ್ ಅವ್ರು ಮಾಡಿದ್ರು ಅಂತಂದ್ರೆ ಲೋಕಲಿ ಎಲ್ಲ ಫಾರ್ಮರ್ಸಿಗೆ ಆಮೇಲೆ ಎಲ್ಲಿ APMCs ಇದಾವೆ, ಸಾರ್ಟಿಂಗ್ ಏಜೆಂಟ್ಸ್ ಅದಾರ, ಸೊ ಅವರಿಗೆ ಅನುಕೂಲ ಆಗ್ತೈತಿ ಅದ್ರ ಸಲುವಾಗಿ ಎಕ್ಸ್ಪೋರ್ಟ್ ಮಾಡೋಕ್ಕೆ. ಓಕೆ, ಸೊ ದ್ಯಾಟ್ ಈಸ್ ವೈ ಅಪೆಡಾದವ್ರು ಇದನ್ನು ಯೂನಿಟ್ಸ್ ಎಲ್ಲ ಕಡೆನೂ ಹಾಕ್ಬೇಕಂತೇಳಿ ಗೌರ್ಮೆಂಟ್ ಹೇಳಕತ್ತಾರ. ಕರ್ನಾಟಕ ಫಾರ್ಮರ್ಸ್ ಮಸ್ಟ್ ಟ್ರಾವೆಲ್ ಟು ಚೆನ್ನೈ ಆ್ಯಂಡ್ ಮಧುರೈ ಫಾರ್ ಪ್ರೊಸೆಸಿಂಗ್ ದೇರ್ ಪ್ರೊಡ್ಯೂಸ್. ಗೌರ್ಮೆಂಟ್ ಇಂಟರ್ವೆನ್ಷನ್ ಇನ್ ದ ಸೆಕ್ಟರ್ ಈಸ್ ವೆರಿ ಮಚ್ ಅಪ್ರಿಷಿಯೇಟೆಡ್. ಸೊ ನಮ್ಮ ಕರ್ನಾಟಕದ ಫಾರ್ಮರ್ಸ್
ಫಾರ್ಮರ್ಸ್ ಏನದಾರ ಅವ್ರು ಪ್ರೊಸೆಸಿಂಗ್ ಮಾಡ್ಬೇಕಂತ ಹೇಳಿ ಚೆನ್ನೈ ಅಥವಾ ಮಧುರೈಗೆ ಹೋಗ್ಬೇಕಾಗ್ತೈತಿ. ಸೊ ಅದನ್ನು ಬಿಟ್ಟು ನಾವು ನಮ್ಮ ಕರ್ನಾಟಕ ಒಳಗನ ಅದನ್ನು ಪ್ರೊಸೆಸಿಂಗ್ ಯೂನಿಟ್ಸ್ ನಾವು ಹಾಕಿದ್ವಿ ಅಂತಂದ್ರೆ ಡೆಫಿನೆಟ್ಲಿ ದ್ಯಾಟ್ ಈಸ್ ಅನ್ ಆ್ಯಡೆಡ್ ಅಡ್ವಾಂಟೇಜ್. ಸೊ ಈ ವಿಡಿಯೋ ಯಾರು ನೋಡಾಕತ್ತೀರಿ, ಟರ್ಮರಿಕ್ ಪ್ರಾಡಕ್ಟ್ ಒಳಗೆ ಯಾರಿಗೆ ಇಂಟ್ರೆಸ್ಟ್ ಇತ್ತಂತಂದ್ರೆ ಸ್ಪೆಷಲಿ ನೀವು ಇದನ್ನು ಸೊ ಈ ಪಾಯಿಂಟ್ ನೀವು ಕನ್ಸಿಡರ್ ಮಾಡ್ಬೋದು. ಎಲ್ಲೇ ಪ್ರೊಸೆಸಿಂಗ್ ಯೂನಿಟ್ಸಿಗೆ ಇಲ್ಲಿಂದ ಟರ್ಮರಿಕ್ ಏನೈತಿ ಹೊರಗಡೆ ಹೋಗತೈತಿ ಚೆನ್ನೈಗೆ, ಮಧುರೈಗೆ. ಸೊ ಇನ್ ಕೇಸ್ ನೀವು ಅದನ್ನು ಅವಾಯ್ಡ್ ಮಾಡ್ಬೇಕನ್ನತ್ತಿದ್ರಿ, ಆಮೇಲೆ ನೀವು ಟರ್ಮರಿಕ್ ಬಿಸ್ನೆಸ್ ಒಳಗೆ ಎಂಟರ್ ಮಾಡ್ಬೇಕನ್ನತ್ತಿದ್ರಿ ಅಂತಂದ್ರೆ ಇಲ್ಲೇ ನೀವು ಪ್ರೊಸೆಸಿಂಗ್ ಮಾಡೋಕ್ಕೆ ಏನಾದರೂ ಯೂನಿಟ್ಸ್ ಅಥವಾ ಪ್ಲಾಂಟ್ಸ್ ನೀವು ಹಾಕಕ್ಕೆ ಟ್ರೈ ಮಾಡಿದ್ರಿ ಅಂತಂದ್ರೆ ದ್ಯಾಟ್ ಈಸ್ ಅ plus point for you. Okay, so create awareness about the new products which have international market and transfer knowledge about required technology through ICAR, IISR and CFTRI Mysore to produce value added products. So ಮತ್ತೆ ಟರ್ಮರಿಕ್ ಒಳಗೆ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಏನೇನು ಹೊಸವು ತರ್ಬೋದು ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿ ಹೊಸ ಪ್ರಾಡಕ್ಟ್ಸ್ ನಾವು ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಹೇಳಕತ್ತಾರ. ಸೊ ಫ್ರೆಶ್ ಟರ್ಮರಿಕ್ದು ಇಂಟರ್ನ್ಯಾಷನಲಿಗೆ ದೊಡ್ಡ ಮಾರ್ಕೆಟ್ ಐತಿ, ಬಟ್ 50% ಏನೈತಿ ಅದು ಲೋಕಲ್ ಮಾರ್ಕೆಟ್ನಾಗ ಯೂಸ್ ಆಗುತ್ತೆ, ಡೊಮೆಸ್ಟಿಕಲಿ ಕನ್ಸ್ಯೂಮ್ ಮಾಡ್ತಾರೆ ಜನ. ಡ್ರೈಡ್ ಟರ್ಮರಿಕ್ can be covered into value added products such as turmeric powder, turmeric oil and oleoresins. So dried turmeric ಏನೈತಿ ಅದನ್ನ ಇದ್ರೊಳಗೆ ಕನ್ವರ್ಟ್ ಮಾಡ್ಬೋದು. These value added products provide employment to large group locally and help the industries to establish themselves in exports. So ಇಂಥ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಮಾಡೋದ್ರಿಂದ ಲೋಕಲ್ ಎಂಪ್ಲಾಯ್ಮೆಂಟ್ನು ನಾವು ಜಾಸ್ತಿ ಕೊಡ್ಬೋದು, ಅಲ್ಲಿ ಎಂಪ್ಲಾಯ್ಮೆಂಟ್ ಬೆಳಿತೈತಿ, ಆಮೇಲೆ ಎಕ್ಸ್ಪೋರ್ಟ್ಸ್ನು ನಾವು ಬೆಳೆಸ್ಬೋದು. ಸೊ ರೆಸ್ಪಾನ್ಸಿಬಿಲಿಟಿ ಮ್ಯಾಟ್ರಿಕ್ಸ್ ಆಸ್ ಯು ಕ್ಯಾನ್ ಸಿ ನಿಮಗೆಲ್ಲಾನು ಆಕ್ಷನ್ಸ್ ಏನೇನದಾವು ಅದ್ರದ್ದು ರೆಸ್ಪಾನ್ಸಿಬಿಲಿಟಿ ಯಾರ ಕಡೆ ಐತಿ ಅದನ್ನೆಲ್ಲಾನು ಇಲ್ಲಿ ಮೆನ್ಷನ್ ಮಾಡ್ಯಾರ. ಯು ಕ್ಯಾನ್ go through this. Plus regulators and service providers, APEDA, CAPAC, DGFT, Plant Quarantine, BIAL, Coolport, Spice Board, ಇವರೆಲ್ಲರೂ ಆಲ್ಮೋಸ್ಟ್ ಎಲ್ಲ ಸ್ಪೈಸಸ್ ಆಮೇಲೆ ಎಲ್ಲ ಪ್ರಾಡಕ್ಟ್ಸಿಗೆ ಇವ್ರ ಆರ್ಗನೈಸೇಷನ್ಸ್ ಏನದಾರ ಪ್ರಮೋಟ್ ಮಾಡ್ತಿರ್ತಾರೆ, ಅವರು ಸರ್ವಿಸಸ್ ಏನೇನದಾವು ಅದನ್ನು ಇಲ್ಲಿ ಮೆನ್ಷನ್ ಮಾಡ್ಯಾರ, ಪ್ಲಸ್ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲದಾವು. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಗೈಸ್. Turmeric, one of the biggest exporting product from India. So definitely turmeric ಯಾರು ನೀವು ಎಕ್ಸ್ಪೋರ್ಟ್ ಮಾಡ್ಬೇಕನ್ನಾಗತ್ತೀರಿ ಆ ಫೀಲ್ಡ್ ಒಳಗೆ ಇನ್ ಡೆಪ್ತ್ ನಾಲೆಜ್ ತೊಗೊಳ್ರಿ. ಆಮೇಲೆ ಭಾಳಷ್ಟು ಕಂಟ್ರೀಸ್ ಒಳಗೆ ಟರ್ಮರಿಕ್ ಎಕ್ಸ್ಪೋರ್ಟ್ ಆಗತೈತಿ. ಪ್ಲೀಸ್ ರಿಸರ್ಚ್ ಮಾಡಿರಿ, ರಿಸರ್ಚ್ ಮಾಡಿ ಡೇಟಾಬೇಸ್ ತೊಗೊಂಡು ಡೇಟಾಬೇಸ್ ಸ್ಟಡಿ ಮಾಡಿರಿ. ಯಾವ್ದಾದ್ರು ಒಂದು ಕಂಟ್ರಿಗೆ ಟಾರ್ಗೆಟ್ ಮಾಡಿ ನೀವು ಅಲ್ಲೇ ಮಾರ್ಕೆಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಡೆಫಿನೆಟ್ಲಿ ಟರ್ಮರಿಕ್ ಮೂವ್ಮೆಂಟ್ ಆಗೇ ಆಗ್ತೈತಿ. ವೈ? ಬಿಕಾಸ್ ಡೈಲಿ ಎಲ್ಲರಿಗೂ ತಿನ್ನಕ್ಕೆ ಬೇಕು, ಭಾಳಷ್ಟು ಮೆಡಿಸಿನಲ್ ಇಂಡಸ್ಟ್ರೀಸ್ ಒಳಗೆ ಬೇಕು, ಕೆಮಿಕಲ್ ಇಂಡಸ್ಟ್ರೀಸ್ ಒಳಗೆ ಬೇಕು. ಸೊ ಭಾಳ ವಾಸ್ಟ್ ವೆರೈಟಿ ಅಪ್ಲಿಕೇಶನ್ಸ್ ಟರ್ಮರಿಕ್ಗೆ ಐತಿ. ಸೊ ಡೆಫಿನೆಟ್ಲಿ ಇದು ನಿಮಗೆ ಯೂಸ್ ಆಗೇ ಆಗ್ತೈತಿ. ಸೊ ಇಫ್ ಯು ವಾಂಟ್ ಟು ಎಕ್ಸ್ಪೋರ್ಟ್ ಟರ್ಮರಿಕ್ 100% ಇಟ್ಸ್ ಅ ಗುಡ್ ಪ್ರಾಡಕ್ಟ್. That's it guys. Thank you very much. Bye bye.